ಬಿಟ್ಟು ಬಹಾನಿಬಾಜ್ ಸೋಮವಾರದಿಂದ ಶುಕ್ರವಾರ ಸಂಜೆ 8 ಗಂಟೆಗೆ ನಿಕ್ನಲ್ಲಿ. Watch full episodes on Jio Hotstar. ಎಸ್ ಮೇಡಮ್, ಅವನು ಬರ್ತಾ ಇರಬೇಕು. ತುಂಬಾ ಹೊತ್ತಾಯ್ತು ಅವ್ನು ಹೋಗಿ. ಟ್ರಾಫಿಕ್ ಜಾಮ್ ಸಿಕ್ಕೊಂಡಿದ್ದಾನೆ ಅನ್ಸುತ್ತೆ. ಅಯ್ಯೋ ಅಯ್ಯೋ, ಇಲ್ಲ ಇಲ್ಲ, ಆರ್ಡರ್ ಮಾತ್ರ ಕ್ಯಾನ್ಸಲ್ ಮಾಡಬೇಡಿ. ಇವತ್ತು ಬೆಳಿಗ್ಗೆಯಿಂದ 2 ಆರ್ಡರ್ ಕ್ಯಾನ್ಸಲ್ ಆಗೋಗಿದೆ ಮೇಡಮ್. ಇದೇ ತರ ಆದ್ರೆ ನನ್ನ ಅಂಗಡಿನ ಮುಚ್ಚಿಡ್ಬೇಕಾಗುತ್ತೆ ಮೇಡಮ್. ಪ್ಲೀಸ್, ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಆರ್ಡರ್ನ ಕ್ಯಾನ್ಸಲ್ ಮಾಡಬೇಡಿ ಪ್ಲೀಸ್. ಅರೆ ಏನಾಯ್ತು ಅಂತ ಹೇಳಿ ಸುರೇಂದ್ರ ಬ್ರದರ್, ಬಹಳ ಏನೋ ಟೆನ್ಷನ್ ಇರೋ ತರ ಇದೆ. ಹುಡುಗ ಆರ್ಡರ್ ತಗೊಂಡು ಹೋಗಿದ್ದಾನೆ, ಆದ್ರೆ ಇನ್ನೂ ತಲುಪಿಲ್ಲ. ಅದಕ್ಕೆ ಆರ್ಡರ್ ಕೊಟ್ಟವರು ಕ್ಯಾನ್ಸಲ್ ಮಾಡ್ತೀನಿ ಅಂತಿದ್ದಾರೆ ಸರ್. ಇಲ್ಲಿ ನೋಡಿದ್ರೆ ಇಷ್ಟೊಂದು ಟ್ರಾಫಿಕ್ ಇದೆ. ಹುಡುಗ ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡಿದ್ದಾನೆ, ಲೇಟ್ ಆಗುತ್ತೆ. ಈಗ ನೀವೇ ಹೇಳಿ, ನಾನೇನು ಹಾರ್ಕೊಂಡು ಹೋಗಿ ಡೆಲಿವರಿ ಕೊಡಕ್ಕಾಗತ್ತಾ? ಒಂದು ನಿಮಿಷ. ಅಯ್ಯೋ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅಂದ್ರೆ ಅವ್ರದ್ದೇನ್ ತಪ್ಪು? ನಾಳೆ ನೀವೇನಾದ್ರೂ ಆಫೀಸಿಗೆ ಲೇಟ್ ಆಗಿ ಹೋದ್ರೆ ನಿಮ್ ಬಾಸ್ ಕೆಲಸ ತೆಗೆದಾಕ್ ಬಿಡ್ತಾರ ಹೇಳಿ? ನಿಮ್ ಕೆಲಸದವ್ರು ಲೇಟ್ ಆಗಿ ಕೆಲ್ಸಕ್ಕೆ ಬಂದ್ರೆ ನೀವೇನ ಅವ್ರನ್ನ ಕೆಲಸನ ತೆಗೆದಾಕ್ ಬಿಡ್ತಾರ ಹೇಳಿ ಮೇಡಮ್? ತಾವು ದಯವಿಟ್ಟು ಉತ್ತರ ಕೊಡಿ ಮೇಡಮ್, ಹೇಳಿ. ನಿಮ್ಮ ಆರ್ಡರ್ ಮೇಡಮ್. ನನ್ನ ಆರ್ಡರ್ ಇವಾಗ ಇನ್ಯಾವತ್ತು ಅವರು ನಿಮ್ಮ ಆರ್ಡರ್ನ ಕ್ಯಾನ್ಸಲ್ ಮಾಡೋದೇ ಇಲ್ಲ. ಓಹೋ, ಈ ಟ್ರಾಫಿಕ್ ಜಾಮ್ ತೊಂದರೆಯಿಂದ ದಿನಕ್ಕೆ 2-3 ಆರ್ಡರ್ ಕ್ಯಾನ್ಸಲ್ ಆಗ್ತಾನೆ ಇರುತ್ತೆ. ಇದು ಹೀಗೆ ಆಗ್ತಾ ಇದ್ರೆ ನಾನು ಅಂಗಡಿನ ನನ್ನ ಕೆಲಸನ ಬಂದ್ ಮಾಡ್ಬೇಕಾಗತ್ತೆ. ನಾನು ಬೀದಿಗೆ ಬಂದ್ಬಿಡ್ತೀನಿ ಬೋಟು ಅವರೇ. ಖಾಲಿ ಹೊಟ್ಟೆ ನನ್ನ ತಲೆನೇ ಓಡ್ತಿಲ್ಲ ಕಣೋ. ಏನಾದ್ರೂ ಒಂದ್ ಒಳ್ಳೆ ಐಡಿಯಾ ಕೊಡೋ. ಐಡಿಯಾ? ಹಾರಾಡೋ ಅಂಗಡಿಗಳು ಟ್ರಾಫಿಕ್ ಜಾಮ್ ಅಂತ ತೊಂದರೆನೇ ಇರೋದಿಲ್ಲ. ಹಾರಾಡ್ಕೊಂಡು ಆರ್ಡರ್ ಕಿಟಕಿಯಿಂದ ಕಿಟಕಿಗೆ ಡೆಲಿವರಿ ಮಾಡಬಹುದು ಕಣೋ. ಹಾರಾಡೋ ಅಂಗಡಿಗಳು ನಿಮಗೆ ತಲೆ ಕೆಟ್ಟಿದ್ಯಾ? ಓ ನೋ ಥ್ಯಾಂಕ್ಸ್. ನಾನು ಬಾಗ್ಲಿಂದ ಬಾಗ್ಲಿಗೆ ಡೆಲಿವರಿ ಮಾಡೋದ್ರಲ್ಲೇ ಖುಷಿಯಾಗಿದ್ದೀನಿ. ಮತ್ತೆ ಕಿಟಕಿಯಿಂದ ಕಿಟಕಿಗೆ ಡೆಲಿವರಿ ಮಾಡೋದು ಒಂದು ಆಗದ ಮಾತು, ಇನ್ನೊಂದು ತುಂಬಾ ರಿಸ್ಕ್ ಇದೆ. ಅರೆ ರಿಸ್ಕು ಗಿಸ್ಕು ಏನೂ ಇಲ್ಲ ಬ್ರದರ್. ಹೇಗೆ ಹಡಗು ಹಾರುತ್ತೋ ಹಾಗೆ ಅಂಗಡಿನೂ ಹಾರುತ್ತೆ ಕಡೆ. ಅಯ್ಯೋ ಬೇಡ ಬೇಡ, ನಿಮ್ ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಯಾವತ್ತಾದ್ರೂ ನೋಡಿದ್ದೀರಾ ಅಂಗಡಿ ಹಾರೋದನ್ನ? ಇದು ನನ್ನ ಕಾರ್ಡ್. ಯಾವತ್ತಾದ್ರೂ ಏನಾದ್ರೂ ಬೇಕಿದ್ರೆ ನನಗೆ ಹೇಳಿ. ಇದರಲ್ಲಿ ನನ್ನ ಮನೆ ಅಡ್ರೆಸ್ ಕೂಡ ಇದೆ. ಮತ್ತೆ ಅಂಗಡಿ ಬಂದಾದ್ಮೇಲೆ ನಾನು ಮನೆಯಿಂದಾನೇ ಆರ್ಡರ್ ತಗೊಂಡು ಡೆಲಿವರಿ ಮಾಡ್ತೀನಿ. ಹೇಗಿದ್ರು ಸ್ವಲ್ಪ ದಿನ ಆದ್ಮೇಲೆ ಅಂಗಡಿನ ಬಂದ್ ಮಾಡ್ಲೇಬೇಕಾಗತ್ತೆ. ನ್ಯೂಸ್ 11ಗೆ ಸ್ವಾಗತ. ರಿಮೋಟ್ ಏನಾಯ್ತು? ಯಾಕೇನಾಯ್ತು? ಯಾಕೆ ಹೇಳ್ತಿದ್ಯಾ? ನ್ಯೂಸ್ ನಲ್ಲಿ ಏನಾದ್ರು ಬಂತೇನಾ? ಅರೆ ಆ ಶಾಪ್ ಕೀಪರ್ ಬಿಸ್ನೆಸ್ ಏನಾದ್ರು ಬಂದಾಗೋಗ್ಬಿಟ್ರೆ ಅವ್ರ ಹೆಂಡತಿ ಮಕ್ಕಳ ಗತಿ ಏನೋ? ಅವ್ರನ್ನ ಯಾರೋ ನೋಡ್ಕೊತಾರೆ, ಅದೇ ಯೋಚನೆ ಕಡ. ಡಾಕ್ಟ್ರಣ್ಣ ಏನಾದ್ರು ಮಾಡಿ ಸಾಕು 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 ಮಾಡು. ಒಂದ್ ಕೆಲಸ ಮಾಡೋಣ ಡಾಕ್ಟ್ರಣ್ಣ, ಒಂದ್ಸಾರಿ ಅವ್ನ ಅಂಗಡಿನ ಹಾರಾಡಿಸ್ಬಿಟ್ಟು ಅವ್ನ ಮನೆ ಮುಂದೆ ನಿಲ್ಸ್ಬಿಡೋಣ. ಅವ್ನ ಕಾರ್ಡ್ ನಲ್ಲಿ ಮನೆ ಅಡ್ರೆಸ್ ಇದೆಯಲ್ಲ, ಒಂದ್ಸಾರಿ ಅವನಿಗೆ ಅರ್ಥ ಆದ್ರೆ ಸಾಕು, ಹಾರಾಡ್ಕೊಂಡು ಮನೆ ಡೆಲಿವರಿ ಮಾಡ್ಬೋದು ಅವನು. ಹೀಗೆ ಒಳ್ಳೆ ಐಡಿಯಾ. ವೆರಿ ಗುಡ್, ಸೂಪರ್. 4 2 3 5 ಇಲ್ಲೇ ಐತೆ, ನಿಮ್ಮ ಮನೆ ಹತ್ರ ಡ್ಯೂಟಿ ಮೇಲೆ ಐತೆ. ಅಯ್ಯೋ ನಿಲ್ಲಿ ನಿಲ್ಲಿ, ಅಂಗಡಿನ ಕತ್ಕೊಂಡು ಹೋಗ್ತಾ ಇದ್ದೀರಾ? ನಿಲ್ಲಿ. ಕೆಳಗಡೆ ಪೊಲೀಸರು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಕಣೋ. ಏನ್ ಮಾಡೋದು ಕೆಳಗಡೆ ಇಳಿಸೋ.
ಈ ಕೆಳಗಡೆ ಇಳ್ಸಕ್ಕಾಗಲ್ಲ ಕಣೋ. ಅಂಗಡಿ ಸುರೇಂದ್ರ ಅವ್ರ ಮನೆ ಮುಂದೆನೆ ಇಳಿಯೋದು ಗೊತ್ತಾ? ಜೋಶಲ್ಲಿ ಏನೇನು ಮಾಡಕ್ ಹೋಗ್ಬೇಡ ಕಣೋ ನೀನು. ಅರೆ ಪೊಲೀಸರ ಮೇಲೆ ಮೊಟ್ಟೆಗಳು ಬೀಳೋದನ್ನ ತಪ್ಪಿಸ್ತಾ ಇದ್ದೆ ಕಣೋ. ಆದ್ರೀಗ ಒದೆ ಬೀಳುತ್ತೆ ಅಂತ ಯಾರು ಗೊತ್ತು. ನಾನು ಫ್ಯಾನ್ ಸರಿ ಮಾಡ್ತೀನಿ, ಇಲ್ಲಿಂದ ಬೇಗ ಹೊರಟ್ಬಿಡೋಣ. ಪೊಲೀಸ್ ಮೇಲೆ ಹೀಗೆಲ್ಲ ಮಾಡ್ತೀರಾ? ಹೆಲಿಕಾಪ್ಟರ್ ಕಮಾಂಡರ್ ಪ್ಲೀಸ್ ಬೇಗ ಬನ್ನಿ. ಅರೆ ಇದೇನೋ ಇನ್ನೊಂದು ತೊಂದ್ರೆ. ಪೊಲೀಸು ಓಡಿ ಓಡಿ ಓಡಿ. ಬೇಗ ಅಂಗಡಿನ ಕೆಳಗೆ ಬನ್ನಿ, ಇಲ್ಲಾಂದ್ರೆ ಶೂಟ್ ಮಾಡಬೇಕಾಗುತ್ತೆ. ಸರೆಂಡರ್ ಆಗಿ, ಸರೆಂಡರ್ ಆಗಿ. ಇಲ್ಲ ಇಲ್ಲ ಇಲ್ಲಿ ನಾನು ಹೇಳ್ತೀನಿ. ಅರೆ ಸುರೀಂದರ್ ಅವರು ಸರ್, ಅವ್ರ ಮನೆಗೆ ಹೋಗ್ತಾ ಇದೀವಿ ನಾವು. ಅಲ್ಲೇ ಸಿಗೋಣ. ಓಕೆ. ಅವರು ಸುರೀಂದರ್ ಎಲ್ಲ ಕಣೋ, ಶರಣಾಗ ಕೇಳ್ತಾ ಇದ್ದಾರೆ ಅವರು. ಅಲ್ಲೋಡಿ ಏನೋ ಹಾರ್ತಾ ಇದೆ. ಮಗ ಏನೋ ಅದು? ಅಲ್ಲೋಡಿ ಅಜ್ಜ, ಯಾರ್ದೋ ಅಂಗಡಿ ಹಾರ್ತಾ ಇದೆ. ಅಯ್ಯೋ ಇದು ಯಾರ್ದೋ ಅಂಗಡಿ ಅಲ್ಲಪ್ಪ, ನಿಂದೆ ನೋಡು. ಓ ಹೌದು, ನನ್ನ ಅಂಗಡಿನೇ ಹಾರ್ಕೊಂಡ್ ಬರ್ತಾ ಇರೋದು. ನಾನೇನಾದ್ರೂ ಕನ್ಸ್ ಕಾಣ್ತಾ ಇದ್ದೀನ? ಓ ಇಲ್ಲ ಇಲ್ಲ, ಇದು ನನ್ಸೆ, ಅದು ನನ್ನ ಅಂಗಡಿನೇ. ಹೇ ಖಂಡಿತ ನನ್ನ ಅಂಗಡಿನೇ. ವೆರಿ ಗುಡ್. ನೋಡಿದ್ರ ನಿಮ್ ಅಂಗಡಿನ ನಾವು ಇಲ್ಲಿವರೆಗೂ ಹಾರಿಸ್ಕೊಂಡ್ ಬಂದ್ಬಿಟ್ಟಿದ್ವಿ. ಏನ್ ಹೇಳ್ತಾ ಇದ್ದೆ? ಹಾರಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ. ನೋಡೀಗ ಹಾರ್ಕೊಂಡು ಜನಗಳ ಆರ್ಡರ್ ಡೆಲಿವರಿ ಮಾಡ್ತೀಯ ಈಗ. ಓ ಖಂಡಿತ, ಆದ್ರೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ರೆ ಮಾತ್ರ. ಅಯ್ಯೋ ಪೊಲೀಸು, ಇದೆಲ್ಲ ಏನಾಗ್ತಿದೆ? ಅರೆಸ್ಟ್ ಮಾಡಿ. ಓ ಸರ್, ಏನಾಯ್ತು ಹೇಳಿ ಸರ್. ಇವರು ಅಂಗಡಿನ ಕಳ್ತನ ಮಾಡ್ಕೊಂಡ್ ಬಂದಿದ್ದಾರೆ. ಇಲ್ಲ ಇವರು ಕಳ್ರಲ್ಲ ಸರ್, ಇವರು ತುಂಬಾ ಒಳ್ಳೆ ಹೃದಯ ಇರುವಂತ ಮನುಷ್ಯರು. ನಾನು ಹೇಳ್ತೀನಿ ಬನ್ನಿ. ಟ್ರಾಫಿಕ್ ಜಾಮ್ ನಲ್ಲಿ ನನ್ನ ಹುಡುಗರು ಸಿಕ್ಕಾಕೋತಾ ಇದ್ರು. ನೀವಂತೂ ಚಮತ್ಕಾರನೇ ಮಾಡಿದೀರಾ. ಇವರಿಗೆ ಸಹಾಯ ಮಾಡೋದಕ್ಕೆ ನೀವಿಷ್ಟು ದೊಡ್ಡ ರಿಸ್ಕ್ ತಗೊಂಡ್ರಿ. ನೀವು ನಿಜವಾಗ್ಲೂ ತುಂಬಾ ಒಳ್ಳೆ ಮನಸ್ಸಿರೋ ಮನುಷ್ಯರು. ನೀವು ನನಗೆ ನಾಳೆ ಇದ್ರ ಡೀಟೇಲ್ ಕೊಡಿ. ಈ ಪ್ರಾಜೆಕ್ಟ್ ಸಕ್ಸಸ್ ಆದ್ರೆ ನಾನು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ಈ ತರದ ಅಂಗಡಿಗೆ ಪರ್ಮಿಷನ್ ಕೊಡೋದಿಕ್ಕೆ. ಶೂರ್ ಸರ್, ಥ್ಯಾಂಕ್ ಯು ಸರ್. ಓ ವಾವ್, ಏನದು? ಅಂಗಡಿ ಹಾರಾಡ್ತಿದೆ. ಮೇಡಮ್ ನಿಮ್ಮ ಆರ್ಡರ್ ರೆಡಿ ಆಗಿದೆ. ಒಂದು ಕೆಲಸ ಮಾಡಿ, ಕಿಟಕಿ ತೆಗೀರಿ, ನಿಮ್ಮ ಆರ್ಡರ್ ತಗೊಳ್ಳಿ. ವಿಂಡೋ ಓಪನ್ ಮಾಡ್ಬೇಕಾ ಅಥವಾ ಡೋರ್ ಓಪನ್ ಮಾಡ್ಬೇಕಾ? ಅರೇ ಇಲ್ಲ ಮೇಡಮ್, ಕಿಟಕಿ ತೆಗೀರಿ ಸಾಕು. ಬಾಗಿಲು ತೆಗಿಯೋ ಮಾತು ಬಹಳ ಹಳೇದಾಗೋಗ್ಬಿಟ್ಟಿದೆ. ಮೇಡಮ್ ತಗೊಳ್ಳಿ ನಿಮ್ಮ ಆರ್ಡರ್. ನೋಡಿ ಲೇಟ್ ಅಂತೂ ಆಗಿಲ್ಲ, ಬಿಫೋರ್ ಟೈಮಲ್ಲೇ ಬಂದಿದ್ದೀವಿ. ಓ ದಿಸ್ ಇಸ್ ಗ್ರೇಟ್, ಆಸಮ್. ನೀವೇನು ಜಾದೂಗಾರನಾ? ನಾವು ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ನೀವು ಅಂಗಡಿನಲ್ಲಿ ತಂದಿದ್ದೀರಾ ಅಲ್ವಾ? ಓ ಹಲೋ ಮೇಡಮ್. ಓ ಹಾಯ್. ಬೈ ಮೇಡಮ್ ಅವ್ರೆ, ಬೈ. ಹೆಲ್ಪ್ ಯಾರಾದ್ರೂ ಸಹಾಯ ಮಾಡಿ.
ಬೇಗ ಮಾಡೋ ಬದಲು. ಹೆಲ್ಪ್ ಹೆಲ್ಪ್ ಯಾರಾದ್ರೂ ಸಹಾಯ ಮಾಡಿ ಹೆದರಬೇಡಿ ಮೇಡಮ್, ಫೈರ್ ಇಂಜಿನ್ ಬರ್ತಾ ಇದೆ. ಫೈರ್ ಇಂಜಿನ್ ಬರಲ್ಲ, ಯಾಕಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಹೆದರಬೇಡಿ ಮೇಡಮ್, ನಾವ್ ಏನಾದ್ರೂ ಮಾಡ್ತೀವಿ. ಯಾರೋ ಸಹಾಯ ಮಾಡಿ ಪ್ಲೀಸ್. ರೆಡಿನಾ ಬದಲು? ಮೊಟ್ಟು ಹೆಲ್ಪ್ 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 ಯಾರೋ ಸಹಾಯ ಮಾಡಿ ಪ್ಲೀಸ್. ಓ ಥ್ಯಾಂಕ್ಸ್. ಆದ್ರೆ ಏನಿದು? ಇದೇನು ನನ್ ಕನ್ಸ ಅಥವಾ ನಿಜಾನಾ? ಇದು ನನಸೇ ಮೇಡಮ್. ಬಾಯ್ ಬಾಯ್. ಬಾಯ್. ಮೋಟು ಪತ್ಲು, ನಿಮ್ಮಿಬ್ಬರ ಐಡಿಯಾ ತುಂಬಾ ಸರಿಯಾಗಿದೆ. ನಿಮ್ಮ ಡೆಮೋ ಸಕ್ಸಸ್ ಆಗಿದೆ. ನೀವು ಮನೆ ಮನೆಗೂ ಡೆಲಿವರಿ ಕೊಡೋದ್ರ ಜೊತೆಗೆ ಸಹಾಯ ಕೂಡ ಮಾಡ್ಬೋದು. ಕೆಲವು ಜನಗಳಿಗೆ ಟ್ರಾಫಿಕ್ ನಿಂದ ಸಹಾಯ ಮಾಡೋಕೆ ಆಗ್ತಾ ಇರಲಿಲ್ಲ. ನೀವು ಈ ಅಂಗಡಿನ ಆರಾಮಾಗಿ ನಡೆಸಿ. ನಾನು ಇದರ ಪರ್ಮಿಷನ್ಗೆ ಸರ್ಕಾರದ ಹತ್ರ ಮಾತಾಡ್ತೀನಿ. ಓಯ್, ಥ್ಯಾಂಕ್ ಯು ಮೋಟು ಪತ್ಲು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಅಯ್ಯಪ್ಪ, ನಾನು 20 ವರ್ಷದ ಅನುಭವದಲ್ಲಿ ಇಷ್ಟು ಸುಂದರವಾದ ದೃಶ್ಯ ನಾನು ನೋಡೇ ಇಲ್ಲ. ಖಂಡಿತವಾಗ್ಲೂ ಎದುರುಗಡೆ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಅಡ್ಡ ಬರ್ತಾನೆ ಇದೆ. ನಾನ್ ರೀಡಿಂಗ್ ಮಾಡೋಕ್ ಆಗ್ತಾ ಇಲ್ಲ. ರೀಡಿಂಗ್ ಆಗಿಲ್ಲ ಅಂದ್ರೆ ಕೆಲ್ಸಾನೇ ಆಗೋಲ್ಲ. ನನ್ನ ಎಲ್ಲಾ ಪ್ರಯತ್ನ ವಿಫಲ ಆಗೋಗುತ್ತೆ. ಯಾರಾದ್ರೂ ಈಗ ಬಂದು ಈ ಚಿಪ್ ನ ಹಾರ್ಕೊಂಡು ಎದುರು ಪಟ್ಟಣದ ಮೂಲೆಗೆ ಹೋಗಿ ತಲುಪಿದ್ರು ಅಂದ್ರೆ ನನಗೆ ಸರಿಯಾದ ದೂರ ಗೊತ್ತಾಗುತ್ತೆ. ನನ್ನ ಹೆಸರು ಮೋಟು ಅಂತ. ಹಾಯ್, ನಾನು ಮಿಸ್ಟರ್ ಸೈರಸ್. ನೋಡಿ ಬ್ರದರ್, ನಿಮ್ಗೆ ದೂರದಲ್ಲಿ ಏನಿದೆ ಅಂತ ಗೊತ್ತಾಗಬೇಕಾ? ಇದ್ರಲ್ಲಿ ಏನಿದೆ? ಚಿಪ್ ಕೊಡಿ ನನಗೆ. ನೀವು ದೂರ ಎಷ್ಟಿದೆ ಅಂತ ಈಗ ನೋಡ್ತಾ ಇರಿ. ಏನ್ ಮಾಡ್ತಾ ಇದೀಯ ನೀನು? ಮೊಟ್ಟು ಮೊಟ್ಟು ಎಲ್ಲಿ ನೋಡುತ್ತಿದೆ ಇರೋ ಮೊಟ್ಟು? ಅರೇ, ಆ ದೊಡ್ಡಣ್ಣಂಗೆ ಸಹಾಯ ಮಾಡಕ್ ಹೋಗ್ತಾ ಇದ್ದೀನಿ ಕಣೋ. ಸಿಟಿ ಕೊನೆಗೆ ಹೋಗ್ಬೇಕು. ಚಿಪ್ ತಗೊಂಡ್ ಹೋಗ್ಬೇಕು ಕಣೋ. ಅಯ್ಯೋ, ಸಿಟಿ ಕೊನೆಗೆ ಹೋಗಕ್ ಮುಂಚೆ ನೀನೇ ಎಂಡಾಗ್ಬಿಡ್ತೆ ಕಣೋ. ಕೆಳಗಡೆ ಬಗ್ ನೋಡೋ, ಸ್ವಲ್ಪ ನೋಡು ಕೆಳಗಡೆ. ಮತ್ತು ಏನಿದೆ ಕೆಳಗಡೆ? ಕಾಪಾಡಿ ಪತ್ಲು, ಬಚಾವ್ ಮಾಡ. ಅಯ್ಯೋ, ನನ್ನ ಚೇರ್. ಮೊಟ್ಟು ಅಬ್ಬ ಮೊಟ್ಟು ಚೆನ್ನಾಗಿದೆ ದಾರಿ ಬಿಡಿ, ನನ್ ಚಿಪ್ ಕೊಡು. ಥ್ಯಾಂಕ್ ಗಾಡ್, ನನ್ ಚಿಪ್ ಏನೂ ಆಗಿಲ್ಲ. ಮೊಟ್ಟು ನಿಂಗೇನು ಆಗಿಲ್ವಲ್ಲ? ಇಲ್ಲ, ಏನು ಆಗಿಲ್ಲ ಕಣೋ. ಅಲ್ಲ, ಆ ಮನುಷ್ಯ ಯಾರು? ಅವರು ಸೈರಸ್ ಅಂತ ಬಹಳ ಒಳ್ಳೆ ಮನುಷ್ಯ ಕಣೋ. ಅವ್ರ ಚಿಪ್ಪನ್ನ ಹುಡುಕ್ಬಿಟ್ಟು ತಗೊಂಡೋಗ್ಬಿಟ್ರು. ಮೊಟ್ಟು ಏನೋ ಗಡಬಡಿದೆ ಕಣೋ. ನಾವು ಅದನ್ನ ಕಂಡಿಡಿಲೇಬೇಕೀಗ. ಎಸ್, ಕೆಮಿಕಲ್ ಟೆಸ್ಟ್ ಸಕ್ಸಸ್ ಆಗಿದೆ. ಇಷ್ಟು ವರ್ಷದಿಂದ ನಾನು ಇಷ್ಟು ವೈರಸ್ಗಳನ್ನ ರೆಡಿ ಮಾಡಿದ್ದೀನಿ. ಇದನ್ನ ನಾನೀಗ ಒಂದೇ ಒಂದು ಗನ್ನಲ್ಲಿ ತುಂಬಿಸಿ ಇಡೀ ಪಟ್ಟಣದ ಮೇಲೆ ಸ್ಪ್ರೇ ಮಾಡಿ ಹಾಕ್ತೀನಿ. ಆಗ ಪಟ್ಟಣ ಕಾಯಿಲೆ ತುತ್ತಾಗತ್ತೆ. ಮತ್ತೆ ನಾನಿದಕ್ಕೆ ಆಂಟಿಬಯೋಟಿಕ್ ಹುಡುಕಿ ಅದನ್ನ ಕೋಟಿಗಳಿಗೆ ಮಾರಿ ಕೋಟ್ಯಾಧಿಪತಿ ಆಗ್ತೀನಿ. ದೊಡ್ಡಣ್ಣ, ಐಸ್ ಕ್ರೀಮ್ ತಿಂದ್ಮೇಲೂ ನನ್ನ ವೆಯ್ಟ್ ಅಷ್ಟೇ ಇದೆ ಅಣ್ಣ. ಪತ್ಲು, ನಾವಿಲ್ಲಿ ಯಾಕೋ ನಿಂತಿದ್ದೀವಿ? ನಡಿ, ಎಲ್ಲಾದ್ರೂ ಹೋಗೋಣ. ಮಿಸ್ಟರ್ ಸೈರಸ್ ಅವರ ಕೆಲಸ ಇನ್ನೂ ಪೂರ್ತಿ ಆಗೇ ಇಲ್ಲ ಕಣೋ. ನಾವು ವೆಯ್ಟ್ ಮಾಡಲೇಬೇಕು. ಮಿಸ್ಟರ್ ಸೈರಸ್ ಅವ್ರಿಗೆ ವೆಯ್ಟ್ ಮಾಡಲೇಬೇಕು ಕಣ ನಾವು. ಸರಿ ಸರಿ ಬಿಡು, ವೆಯ್ಟ್ ಮಾಡಬೇಕು ತಾನೆ. ಅರೆ, ಪತ್ಲು ನೋಡು, ಸೈರಸ್ ಅವ್ರು ಬಂದೇ ಬಿಟ್ರು. ಸೈರಸ್, ಮಿಸ್ಟರ್ ಮೋಟು, ಅಯ್ಯೋ ಏನ್ ಮಾಡ್ತಾ ಇದ್ದೀರಾ ಮಿಸ್ಟರ್ ಮೋಟು? ಬಿಡಿ. ಮತ್ತು ಮಿಸ್ಟರ್ ಸೈರಸ್ ಅವರ ವೆಯ್ಟು 77 kg ಎಕ್ಸಾಕ್ಟ್ ಆಗಿ. ವೆಯ್ಟ್ ಮಾಡು ಅಂತ ಹೇಳಿದ್ದು ಕಾಯೋ ಅಂತ ಅರ್ಥ ಕಣೋ, ತೂಕ ಲೆಕ್ಕ ಹಾಕು ಅಂತಲ್ಲ. ಏನಾಗ್ತಿದೆ ಇಲ್ಲಿ? ಏನಾಗ್ತಿದೆ ಇಲ್ಲಿ? ಏನಿಲ್ಲ ಸರ್, ಏನೂ ಇಲ್ಲ. ನಾವು ಮತ್ತೆ ಐಫಿಎಲ್ ಟವರ್ನ ಸುತ್ತಾಡೋಕ್ಕೋಸ್ಕರ ಬಂದಿದ್ವಿ. ತಾವೇನಾದ್ರೂ ಬಂದ್ರೆ ಕೇಳೋಣ ಅನ್ಕೊಂಡಿದ್ವಿ, ಆ ಚಿಪ್ಪು ಸರಿಗಿದೆಯೋ ಇಲ್ವೋ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಾವು ನಿಮ್ಗೋಸ್ಕರ ಇಲ್ಲಿ ವೆಯ್ಟ್ ಮಾಡೋಣ ಅಂತ.
ಆದ್ರೆ ಅವನ್ ತಿಳ್ಕೊಂಡ್ಬಿಟ್ಟ ನಿಮ್ ತೂಕ ಎಷ್ಟು ಅಂತ ಚೆಕ್ ಮಾಡ್ಬೇಕು ಅಂತ. ಮೋಟು, ನೀನ್ ತುಂಬಾ ತಮಾಷೆ ವ್ಯಕ್ತಿ. ಹಾಯ್ ಮೋಟು. ಮೋಟು, ನೀನ್ ತುಂಬಾ ಒಳ್ಳೆಯವನು. ಈಗ ಅವನು ನಮ್ಮನ್ನ ನೋಡ್ಬಿಟ್ಟಿದ್ದಾನೆ ಕಣೋ. ನಾವು ಹಿಂದೆ ಅಂತೂ ಖಂಡಿತ ಹೋಗಕ್ಕಾಗಲ್ಲ. ಅವನಿಗೆ ಡೌಟ್ ಬರುತ್ತೆ, ನಾವು ಹೊರಗಡೆಯಿಂದಾನೇ ಹೋಗ್ಬೇಕಾಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಮರ ಹತ್ತಾ ಇದ್ದಿದ್ದು ಈಗ ಜ್ಞಾಪಕ ಬರ್ತಾ ಇದೆ ಕಣ ಪತ್ಲು. ಮೋಟು ಕೆಳಗಲ್ಲ ಕಣೋ, ಮೇಲ್ಗಡೆ ಹೋಗ್ಬೇಕು. ಅಯ್ಯಮ್ಮ, ಡೋಂಟ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಹತ್ತುತ್ತಾ ಇರಿ, ಹತ್ತುತ್ತಾ ಇರಿ. ಓಹೋ, ನನಗನಿಸ್ತಾ ಇದೆ ಈ ಮೋಟು ಮತ್ತು ಅವನ ಗೆಳೆಯರು ನನ್ನ ಹಿಂಬಾಲಿಸೋ ಯಾವ ಸಮಯನೂ ವ್ಯರ್ಥ ಮಾಡಲ್ಲ ಅಂತ. ಹಾಯ್ ಮೋಟು. ಅರೆ ನೀವಾ? ಸೈರಸ್ನ ವೈರಸ್ ಅನ್ನ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ನೀವು ನನ್ನನ್ನ ನಿಲ್ಸಕ್ಕಾಗಲ್ಲ. ತುಂಬಾ ಲೇಟ್ ಆಗಿದೆ. ಇಡೀ ಪಟ್ನ ತಿರುಗಾಡಿ ವೈರಸ್ ಹಾಕ್ತೀವಿ. ಇಡೀ ಪಟ್ನ ಕಾಯಿಲೆ ಬೀಳುತ್ತೆ. ಪತ್ಲು, ಇವನು ಸಿಟಿಲೆಲ್ಲ ವೈರಸ್ ಹಾಕ್ಬೇಕು ಅಂತ ಇದ್ದಾರೆ ಕಣೋ. ಸರಿ, ನಾನು ಹೋಗ್ತೀನಿ. ನಮಸ್ತೆ. ನಮಸ್ತೆ ಮಾಡಲ್ವಾ ಮೋಟು? ನಮಸ್ತೆ ನಮಸ್ತೆ. ಅಮ್ಮಾರೇ, ತುಂಬಾ ಒಳ್ಳೆಯವನು ಮೋಟು. ಜೈ ಹೋ. ಅರೆ, ನಂದೇನು ತಪ್ಪಿಲ್ಲ ಅಂದ್ರೆ ಈ ಪಾಪಡ್ವಾಲ ನಮ್ ಡಾಕ್ಟರ್ ನನ್ನ ಶಬ್ದ ಯಾಕೋ ಇನ್ನೂ ಬರ್ತಾನೆ ಇಲ್ಲ. ಅರೆ ನನ್ ಗೆಳೆಯರ, ನೀವೆಲ್ಲ ಚೆನ್ನಾಗಿದ್ದಾರೆ. ನನಗೇನು ಗಾಯ ಆಗೇ ಇಲ್ಲ. ನಾವು ಕೆಳಗಡೆ ಬೀಳ್ತಾ ಇದ್ರೆ ಯಾಕೆ ಡಾಕ್ಟ್ರೆ ಅದು ನಮಗೆ ಕೊಡ್ಲೇ ಇಲ್ಲ? ಇರೋ ತಗೊಳ್ಳಿ ಡಿಶಮ್. ಅಯ್ಯೋ, ಯಾಕ್ರೆ ಹೊಡಿತೀರಾ? ನಾನು ಕೇಳ್ದೆ ಯಾರಿಗೂ ಏನು ಐಟಮ್ ಕೊಡಲ್ಲ ಕಣಯ್ಯ. ಈಗ ಕೊಡ್ತಾ ಇದ್ದೀನಿ ಕಣ್ರಯ್ಯ, ತಗೊಳ್ರಯ್ಯ. ಥ್ಯಾಂಕ್ ಯು. ಈಗ ಸೈರಸ್ನ ವೈರಸ್ ನಿಂದ ಯಾರು ಪಾರಾಗಕ್ಕಾಗಲ್ಲ. ಬಚಾವಾಗ್ತಾರೆ. ನಾವಿನ್ನೂ ಇದ್ದೇವೆ. ಫುರ್ಫುರಿ ನಗರದವ್ರನ್ನ ಎಷ್ಟು ಬಲಹೀನರು ಅಂತ ತಿಳ್ಕೊಬೇಡ ನೀನು. ನೀವೆಲ್ಲ ಇಲ್ಲಿಗೆ ಹೇಗ್ ಬಂದ್ರಿ? ಓ, ಯಾವ ತರ ಹೆಲ್ಮೆಟ್ ಇದು? ನಿಂದ ಅದು? ಹಾ, ನಂದೇ. ಇದು ನಮ್ ಡಾಕ್ಟರ್ ಅಣ್ಣ ಮಾಡ್ಕೊಟ್ಟಿದ್ದು ನಂಗೆ. ಸ್ವಲ್ಪ ತೋರ್ಸು. ಡಾಕ್ಟರ್ ಜಟ್ಕಾ ವಿಶೇಷವಾದ ಸೈಂಟಿಸ್ಟು. ನಾನು ಕೂಡ ಅದನ್ನ ನೋಡ್ತೀನಿ. ಇದು ತಗೋ, ಇದನ್ನ ತಲೆ ಮೇಲೆ ಹಾಕಿ ಹಸಿರು ಬಟ್ಟೆ ನದು ಮುದ್ರೆ ಸಾಕು ಆರ್ತಿಯ ಮೇಲೆ. ಹೌದಾ? ಈ ತರನ? ಬಾಯ್ ಬಾಯ್. ಇದನ್ನ ಫಿಕ್ಸ್ ಮಾಡೋದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕಾಗಿತ್ತು. ಅದು ಸಿಕ್ತು. ಇವ್ರಗಳ ಮೇಲೆ ಕಣ್ಣಿಟ್ಟಿರಿ. ಇವ್ರು ನನ್ನ ತುಂಬಾ ಹೊತ್ತಿಂದ ಫಾಲೋ ಮಾಡ್ತಿದ್ದಾರೆ. ಇಲ್ಲ ನೋಡು, ಇವರೆಲ್ಲ ಇಲ್ಲೇ ಇದ್ದಾರೆ. ಈಗ ನಿಮ್ ಕತೆನ ಮುಗಿಸ್ತೀನಿ ನಾನು. ಇವನಿಗಂತೂ ಬುದ್ಧಿ ಕಲ್ಸಿದ್ವಿ, ಆದ್ರೆ ಇವ್ರ ಬಾಸ್ ಎಲ್ಲೋಗ್ಬಿಟ್ಟ. ಏನ್ ನಡೀತಾ ಇದೆ ಇಲ್ಲಿ? ಇಲ್ಲಿ ಕೇಳು ಸಾಹೇಬ್ರೆ, ಅದು ನಡೀರಿ, ನಿಮ್ ಜಾಗ ಇನ್ಮೇಲೆ ಜೈಲ್ ಅಲ್ಲ. ಈಗ ಮೇಲ್ಗಡೆ ಹೇಗ ಹೋಗೋದು? ಖಾಲಿ ಹೋಟೆಲ್ ಅಂತಲೇ ಓಡೋದೇ ಇಲ್ಲ ಕಣೋ. ಪತ್ಲು, ಏನಾದ್ರೂ ಐಡಿಯಾ ಕೊಡೋ ಬೇಗ. ಈ ಕೆಲಸ ಮೋಟುನೇ ಮಾಡಕ್ ಬಿಡ್ತಾನೆ. ಮೋಟು ನಮ್ಮ ಸೂಪರ್ ಸ್ಟಾರ್ ಅಲ್ವಾ? ಮೋಟು ನಮ್ಮ ಫುರ್ಫುರಿ ನಗರದ ಹೀರೋ. ಬರೀ ಹೀರೋ ಅಲ್ಲ, ಸೂಪರ್ ಹೀರೋ. ಅಯ್ಯಮ್ಮ, ಮೋಟು ತಾಕತ್ತು ಯಾರಿಗೂ ಇಲ್ಲ. ಮೋಟಿಗಿಂತ ಶಕ್ತಿಶಾಲಿನೂ ಯಾರು ಇಲ್ಲ.
ಮೋಟು ಬಲಶಾಲಿ. ನನ್ನ ಗೆಳೆಯರ ಮೋಟು ಬೆಳೆಸು, ಮೋಟು ಜನಗಳನ್ನ ಜೀವ ಕಾಪಾಡ್ತಾನೆ. ಮೋಟು ಅದು ಇದು ಎಲ್ಲ ಅವನೇ. ನಾನು ಇದು, ನಾನದು, ನಾನು ಎಲ್ಲ. ಮೋಟು ಅವನು ಹಿಡಿಯಕ್ಕೆ ಒಂದೇ ಒಂದು ಅವಕಾಶ ಇರೋದು ಕಣ. ಇನ್ನೊಂದು ಅವಕಾಶ ಖಂಡಿತವಾಗ್ಲೂ ಸಿಗೋದೇ ಇಲ್ಲ. ಹಾರಾಡು ಹೆಲ್ಮೆಟ್ ವಾಪಸ್ ಕೊಡೋದಕ್ಕೆ ಥ್ಯಾಂಕ್ ಯು ಬ್ರದರ್. ನೀನ್ ನನ್ನ ತಡೆಯೋಕ್ಕಾಗಲ್ಲ. ಸೈರಸ್ ಕಂಡು ಹಿಡಿದಿರೋ ವೈರಸ್ ನ ಕೂಡ ಯಾರು ತಡೆಯಕ್ಕಾಗಲ್ಲ. ಮೋಟು ಅವನ್ನ ಹಿಡ್ಕಳ. ದಾರಿ ಬಿಡು, ದಾರಿ ಬಿಡು, ಇಲ್ಲ ಅಂದ್ರೆ ನಿನ್ ಕತೆ ಮುಗಿಯುತ್ತೆ. ನಾ ಸತ್ರು ಪರವಾಗಿಲ್ಲ, ಆದ್ರೆ ಈ ಸಿಟಿನ್ ಮಾತ್ರ ನಾನು ಕಾಪಾಡ್ತೀನಿ. ನಾನು ಕಾಪಾಡ್ತಾನೆ ಇರ್ತೀನಿ. ನನಗೇನಾಗ್ತಿದೆ? ಮೋಟು ಮೋಟು ನಿನಗೇನಾಗಿಲ್ಲ ತಾನೆ? ನೀವು ನನ್ನ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಮಾಡ್ಬಿಟ್ರಿ. ಈಗ ನಾನು ಬೇಗ ಆಂಟಿಬಯೋಟಿಕ್ ಹಾಕೋಬೇಕು. ನಿಲ್ಲು, ನಡೀರಿ. ಎಲ್ಲಿ ಹೋಗ್ತಾ ಇದೀಯಾ? ನೀನ್ ಸರಿ ಹೋಗ್ಬಿಡ್ತೀಯ ಕಣ. ಮೋಟು ಎದ್ದೇಳು. ಹಿಡ್ಕೊಂಬಿಟ್ರ ಈ ಅಪರಾಧಿನ. ಅರೆ ಈತ ಇಡೀ ಸಿಟಿನ ಹಾಳು ಮಾಡಕ್ಕೆ ಹೊರಟ್ಬಿಟ್ಟಿದ್ದ. ಮಿಸ್ಟರ್ ಸೈರಸ್, ಯು ಆರ್ ಅಂಡರ್ ಅರೆಸ್ಟ್. ಮೋಟು ಪತ್ಲು ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಹೇಗ್ ಧನ್ಯವಾದ ತಿಳಿಸ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ನನಗೆ ಬಿಸಿ ಬಿಸಿ ಸಮೋಸ ತಿನ್ನಿಸ್ಬಿಡ್ತೀರಾ? Watch India's largest kids library only on Jio Hotstar. Download the app now.